ಸ್ನೇಹಿತರೆ, ಪ್ರತಿಯೊಂದು ದೇವಸ್ಥಾನದ ನಿರ್ಮಾಣದ ಹಿಂದೆಯೂ ಒಂದಲ್ಲ ಒಂದು ಕತೆ ಇರುತ್ತೆ. ಕೆಲವೊಂದು ದೇಗುಲದಲ್ಲಿ ದೇವರು ಸ್ವಯಂಭೂವಾಗಿ ನೆಲೆಸಿದ್ರೆ, ಇನ್ನು ಕೆಲವು ದೇಗುಲಗಳಲ್ಲಿ ದೇವರನ್ನ ಬೇರೆ ಬೇರೆ ಮೂಲ ಸ್ಥಾನಗಳಿಂದ ತಂದು ಪ್ರತಿಷ್ಠಾಪಿಸಲಾಗಿರುತ್ತೆ. ಕಾಶ್ಮೀರ ಪುರವಾಸಿನಿಯಾದ ಶಾರದೆ ಹೇಗೆ ಶೃಂಗೇರಿಯಲ್ಲಿ ಶಾರದೆಯಾಗಿ ನೆಲೆ ನಿಂತು ಭಕ್ತರನ್ನ ಪೊರೆಯುತ್ತಿದ್ದಾಳೋ, ಹಾಗೆಯೇ ಪಾಕಿಸ್ತಾನ ಮೂಲದಿಂದ ಬಂದ ಈ ದೇವಿಯು ಕರ್ನಾಟಕದಲ್ಲಿ ನೆಲೆ ನಿಂತು ಭಕ್ತರನ್ನ ಹರಸುತ್ತಿದ್ದಾಳಂತೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಆ ದೇವಿ ಕರ್ನಾಟಕದಲ್ಲಿ ಬಂದು ನೆಲೆಸಿದ್ದು ಯಾಕೆ, ಆಕೆಯ ಸನ್ನಿಧಾನದ ವಿಶೇಷತೆಗಳು ಏನು ಅನ್ನೋದನ್ನ ತಿಳಿದುಕೊಂಡು ಬರೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸುಮಾರು 1200 ವರ್ಷಗಳಷ್ಟು ಪುರಾತನವಾದ ಈ ದೇವಾಲಯದಲ್ಲಿ ಚಂದ್ರಲಾ ಪರಮೇಶ್ವರಿ ದೇವಿಯು ಮುಖ್ಯ ದೇವಿಯಾಗಿ ಆರಾಧಿಸಲ್ಪಡ್ತಾ ಇದ್ದಾಳೆ.